ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತಿನ ಮುಂಜಾನೆ ವಾಕ್ಯದ ಅಂತ ಸರಣಿಯಲ್ಲಿ ಈ ತಿಂಗಳು ನಾವು ವಿಜ್ಞಾಪನೆ ಸೇವೆ ಎಂಬ ಶೀರ್ಷಿಕೆಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ವಿಮೋಚನ ಕಾಂಡ 32ನೇ ಅಧ್ಯಾಯ 9 ಮತ್ತು 10 ವಚನಗಳು. ವಿಮೋಚನ ಕಾಂಡ 32, 9 ಮತ್ತು 10 ವಚನಗಳು. ಅದಲ್ಲದೆ ಯೆಹೋವನು ಮೋಶೆಗೆ, ಈ ಜನರ ಸ್ವಭಾವವನ್ನು ನಾನು ನೋಡಿದ್ದೇನೆ, ಇವರು ನನ್ನ ಆಜ್ಞೆಗೆ ಬೊಗ್ಗದವರಾಗಿದ್ದಾರೆ. ಆದ ಕಾರಣ ನೀನು ನನ್ನನ್ನು ತಡೆಯಬೇಡ, ನನ್ನ ಕೋಪಾಗ್ನಿ ಉರಿಯಲಿ, ಅವರನ್ನು ಭಸ್ಮ ಮಾಡುವೆನು, ತರುವಾಯ ನಿನ್ನಿಂದಲೇ ಬೇರೆ ಒಂದು ದೊಡ್ಡ ಜನಾಂಗ ಉಂಟಾಗುವಂತೆ ಮಾಡುವೆನು ಎಂದು ಹೇಳಿದನು. ಈ ವಾಕ್ಯವನ್ನು ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂಥ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ತನ್ನ ವಿಶೇಷ ಗ್ರಹಿಕೆನ ಒದಗಿಸಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಾವು ವಿಜ್ಞಾಪನೆ ಸೇವೆ ಕುರಿತಾಗಿ ಧ್ಯಾನಿಸುತ್ತಿದ್ದೇವೆ. ಈ ವಾಕ್ಯ ಭಾಗದ ಘಟನೆ ಮೋಶೆ ಸಿನಾಯಿ ಪರ್ವತದ ಮೇಲೆ ದೇವರ ಸನ್ನಿಧಿಯಲ್ಲಿ ಇರುವಾಗ ಕೆಳಗೆ ಜನರು ನಮ್ಮನ್ನು ಐಗುಪ್ತ ದೇಶದಿಂದ ವಿಮೋಚಿಸಿದ ದೇವರ ಒಂದು ಆಕೃತಿಯನ್ನು ನಾವು ಮಾಡಿಕೊಳ್ಳೋಣ ಎಂಬುದಾಗಿ ಆರೋನನನ್ನು ಒತ್ತಾಯಪಡಿಸಿ ಇವರೀಗ ಚಿನ್ನದ ಬಸವನ ಮೂರ್ತಿಯನ್ನು ಮಾಡಿಕೊಳ್ತಾರೆ. ಇದರ ನಿಮಿತ್ತ ದೇವರ ಕೋಪ ಅವರ ಮೇಲೆ ಬರ್ತದೆ. ದೇವರು ಆ ಸರ್ವ ಸಮೂಹವನ್ನು ಅಳಿಸಿ ಹಾಕುವಷ್ಟು ಕೋಪಗೊಂಡಿದ್ದಾನೆ. ಇದರ ತೀವ್ರತೆಯನ್ನು ಅರಿತಂತ ಮೋಶೆ ಕೂಡಲೇ ದೇವರ ಎದುರಾಗಿ ಆತನು ಬರ್ತಾನೆ. ನಾವೀಗಾಗಲೇ ಕೆಲವು ದಿವಸಗಳ ಹಿಂದೆ ಸೊದೋಮ್ ಗೊಮೋರ ಪಟ್ಟಣವನ್ನು ನಾಶ ಮಾಡೋದಕ್ಕಾಗಿ ಬಂದ ದೇವರ ಎದುರಾಗಿ, ಯೆಹೋವನ ಎದುರಾಗಿ ಅಬ್ರಹಾಮನು ನಿಂತದ್ದನ್ನು ಮತ್ತು ಆ ದೇವರಲ್ಲಿ ವಿಜ್ಞಾಪಿಸಿದ್ದನ್ನು ನಾವು ಧ್ಯಾನಿಸಿದ್ದೇವೆ. ಅದೇ ವಿಧದಲ್ಲಿ ಈಗ ದೇವರ ಮನುಷ್ಯನಾದ ಮೋಶೆ ಈಗ ದೇವರ ಕೋಪಕ್ಕೆ ಗುರಿಯಾಗಿ ನಾಶವಾಗತಕ್ಕ ಇಸ್ರಾಯೇಲರಿಗೆ ದೇವರು ತನ್ನ ಕರುಣೆಯನ್ನು, ರಕ್ಷಣೆಯನ್ನು ಒದಗಿಸುವಂತೆ ಈಗ ಈತನ ಅಡ್ಡಲಾಗಿ ಬರ್ತಾನೆ. ಇಲ್ಲಿ ದೇವರು ಹೇಳ್ತಿದ್ದಾನೆ, ಈ ಜನರ ಸ್ವಭಾವವನ್ನು ನಾನು ನೋಡಿದ್ದೇನೆ, ಇವರು ನನ್ನ ಆಜ್ಞೆಗೆ ಬೊಗ್ಗದವರು, ಹೃದಯದಲ್ಲಿ ಕಠಿಣತೆ, ಅವಿಧೇಯತೆ, ಆಜ್ಞೆಯನ್ನು ವಿರೋಧಿಸುವಂಥ ಸ್ವಭಾವ. ಮತ್ತು ದೇವರ 10ನೇ ವಚನದಲ್ಲಿ ಹೇಳ್ತಿದ್ದಾನೆ, ಆದ ಕಾರಣ ನೀನು ನನ್ನನ್ನು ತಡೆಯಬೇಡ. ಮತ್ತು ದೇವರು ಮುಂದುವರಿಸಿ ಹೇಳ್ತಾನೆ, ನನ್ನ ಕೋಪಾಗ್ನಿ ಉರಿಯಲಿ, ಅವ್ರನ್ನ ಭಸ್ಮ ಮಾಡುವೆನು. ಹಾಗಾದರೆ ದೇವರೀಗ ಕೋಪಗೊಂಡಿದ್ದಾನೆ, ಅವನ ರೋಷಾಗ್ನಿ ಹತ್ತಿ ಉರಿಯುವ ಒಂದು ಸಂದರ್ಭ. ಇಂತಹ ಸಂದರ್ಭದಲ್ಲಿ ಈ ದೇವರ ಎದುರು ಬರುವುದಕ್ಕೆ ಯಾರಿಗೆ ತಾನೇ ಸಾಧ್ಯ? ಆದರೆ ಹೀಗೀಗ ರಭಸವಾಗಿ ನುಗ್ಗಬೇಕಾದ ದೇವರು ದೇವ ಮನುಷ್ಯನಾದ ಮೋಶೆಗೆ ಹೇಳ್ತಿದ್ದಾನೆ, ನೀನು ನನ್ನನ್ನು ತಡೆಯಬೇಡ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಅಬ್ರಾಮನು ಹೇಗೆ ದೇವರೊಂದಿಗೆ ಒಡಂಬಡಿಕೆ ಮಾಡಿಕೊಂಡಿದ್ದನೋ, ಅಬ್ರಾಮನು ಹೇಗೆ ದೇವರಿಗೆ ಸ್ನೇಹಿತನಾಗಿದ್ದನೋ, ಅಬ್ರಾಮನು ಹೇಗೆ ದೇವರ ಕನಿಕರವನ್ನು ಸಂಪಾದಿಸಿದ್ದನೋ, ಹಾಗೆಯೇ ಈ ಮೋಶೆಯೂ ಸಹ ದೇವರ ಒಟ್ಟಿಗೆ ನಡೆಯುವವನು, ಆತನ ಎದುರು ಬಹಳ ತಗ್ಗಿಸಿಕೊಂಡವನು, ದೇವರ ಕನಿಕರಕ್ಕೆ ಪಾತ್ರನು, ದೇವರಿಂದ ನೇಮಿಸಲ್ಪಟ್ಟ ಪ್ರವಾದಿ, ದೇವರು ಹೇಳುವ ಎಲ್ಲಾ ಕಾರ್ಯಗಳಿಗೆ ಹಾಗೆಯೇ ವಿಧೇಯತೆಯನ್ನು ತೋರುವವನು. ಇವನೀಗ ದೇವರ ಎದುರು ಬರ್ತಾನೆ. ಇವನು ಅಡ್ಡಲಾಗಿ ಬಂದಾಗ ದೇವರು ಹೇಳ್ತಿದ್ದಾನೆ, ನಿನ್ನನ್ನು ತಡೆಯಬೇಡ. ಈ ಕಾರ್ಯದಿಂದ ನಾವು ಗ್ರಹಿಸತಕ್ಕ ವಿಷಯ, ದೇವರು ವಿಜ್ಞಾಪನೆ ಪ್ರಾರ್ಥನೆಗಾಗಿ ಯಾರನ್ನು ನೇಮಿಸಿಕೊಂಡಿದ್ದಾನೋ, ಜನರು ನಾನಾ ದುಷ್ಟ ಕಾರ್ಯಗಳಿಂದ ತಮ್ಮ ಮೇಲೆ ದೇವರ ಕೋಪವನ್ನು ಬರಮಾಡಿಕೊಂಡಾಗ, ದೇವರ ಶಿಕ್ಷೆಗೆ ಪಾತ್ರ ಆದಾಗ, ದೇವರು ಅವರನ್ನು ಶಿಕ್ಷಿಸುವುದಕ್ಕೆ ಮೊದಲು ಅವರಿಗಾಗಿ ಯಾರಾದರೂ ವಿಜ್ಞಾಪಿಸಲೆಂಬುದಾಗಿ ಆತನು ಎದುರು ನೋಡುವಾಗ, ಇಂಥ ವಿಜ್ಞಾಪನ ವೀರರು ದೇವರ ಸಮ್ಮುಖಕ್ಕೆ ಬರುವಾಗ ದೇವರು ಅವರ ಕನಿಕರ ಬೇಡುವ ಪ್ರಾರ್ಥನೆಯನ್ನು ಕೇಳುವುದಕ್ಕೆ ಆತನು ಸಿದ್ಧನಾಗಿದ್ದ. ದೇವರ ರೋಷಾಗ್ನಿಂದ ಹತ್ತಿ ಉರಿಯುವಾಗ ಹೀಗೆ ಯಾರಾದರೂ ಬಂದು ದೇವರೇ ನಿನ್ನ ಕೋಪ ಬೇಡ, ನಿನ್ನ ಕನಿಕರ ಬೇಕೆಂಬುದಾಗಿ ಪ್ರಾರ್ಥಿಸುವಾಗ ದೇವರು ಆ ಪ್ರಾರ್ಥನೆಯನ್ನು ಕೇಳುವುದಕ್ಕೆ ಆತನು ಸಿದ್ಧನಿದ್ದಾನೆ. ನಿನ್ನ ಆ ಮೊರೆಯನ್ನು ಕೇಳುವುದಕ್ಕೆ ಸಿದ್ಧನಿದ್ದಾನೆ. ವಿಶೇಷವಾಗಿ ಯೇಸುಕ್ರಿಸ್ತನನ್ನು ಸೇವಿಸಿರುವ ನೀನು, ಯೇಸುಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿರುವ ನೀನು, ಆತನ ರಕ್ತದ ಅಡಿಯಲ್ಲಿ ನಿಂತು ಆತನ ರಕ್ತವನ್ನು ಹಿಡಿದು ಪ್ರಾರ್ಥಿಸುವಾಗ ದೇವರು ನಿನ್ನ ಆ ವಿಜ್ಞಾಪನೆಯನ್ನು, ದೇವರ ಕನಿಕರ ಬೇಡುವ ಪ್ರಾರ್ಥನೆಯನ್ನು ಕೇಳುವುದಕ್ಕೆ ಆತನು ಸಿದ್ಧನಿದ್ದಾನೆ. ದೇವರಿಗೆ ಸ್ತೋತ್ರ. ಇಲ್ಲಿ ಮುಂದುವರೆದ ವಾಕ್ಯ ಇದೆ, ದೇವರು ಆ ಇಸ್ರೇಲ್ ಜನಾಂಗವನ್ನು ಅಳಿಸಿ ಹಾಕಿ ಮೋಶೆಯಿಂದಲೇ ಒಂದು ಜನಾಂಗ ಮಾಡ್ತಾನೆ ಎಂಬುದಾಗಿ ಹೇಳುವಾಗ ಮೋಶೆ ಅದು ಯಾವುದಕ್ಕೆ ಅವಕಾಶ ಕೊಡಲ್ಲ. ಆತನು ಮುಂದುವರೆದು ನಂತರದಲ್ಲಿ ಹೇಳ್ತಾನೆ 13ನೇ ವಚನದಲ್ಲಿ, ನಿನ್ನ ಸೇವಕರಾದ ಅಬ್ರಹಾಮ್, ಇಸಾಕ್, ಯಾಕೋಬರನ್ನ ನೆನಪಿಗೆ ತಂದುಕೋ, ನೀನು ಅವರಿಗೇನು ಪ್ರಮಾಣ ಮಾಡಿದ್ದೆ ಅದನ್ನು ಜ್ಞಾಪಕ ಮಾಡಿಕೊ. ಅವರಿಂದಲೇ ಒಂದು ಜನಾಂಗ ಹೋಗ್ಬೇಕಲ್ಲ, ಹಾಗಾಗಿ ನೀನು ಅದನ್ನೇ ಮಾಡಬೇಕು ದೇವರೇ. ಹಾಗಾದರೆ ದೇವರು ಕೊಟ್ಟ ವಾಗ್ದಾನಗಳನ್ನು ದೇವರಿಗೆ ನೆನಪಿಸುವವರು, ದೇವರು ತಾನು ಮಾಡ್ತಾನೆ ಎಂಬುದಾಗಿ ಮುಂದಾದ ಕಾರ್ಯಗಳೇ ನೆರವೇರಬೇಕೆಂಬುದಾಗಿ ನಿಲ್ಲುವವರು, ದೇವರ ಕನಿಕರ ಸಂಪಾದಿಸಿದವರು, ದೇವರ ಎದುರು ಕನಿಕರವನ್ನು ಬೇಡಿ ದೇವರ ಶಿಕ್ಷೆಗೆ ಪಾತ್ರರಾದ ಜನರಿಗೆ ದೇವರಿಂದ ಕ್ಷಮಾಪಣೆಯನ್ನು ಒದಗಿಸುವವರು, ಇವರು ವಿಜ್ಞಾಪನ ವೀರ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಈ ವಿಧದ ಸೇವೆ ನಮಗೆ ಸುತ್ತಲೂ ಬಹಳ ಅವಶ್ಯಕತೆ ಇದೆ. ಕೋಟಿಗಟ್ಟಲೆ ಜನರಿಗಾಗಿ ಪ್ರಾರ್ಥಿಸಬೇಕಾದ ಒಂದು ದೊಡ್ಡ
ಜವಾಬ್ದಾರಿಯನ್ನು ದೇವರು ಕ್ರಿಸ್ತನ ಸಭೆಗೆ ಅದನ್ನು ಒದಗಿಸಿದ. ನಾವು ಇದನ್ನು ಅರಿತು ಈ ಸೇವೆಯಲ್ಲಿ ನಿಲ್ಲಲೇಬೇಕಾಗ್ತದೆ. ನಮ್ಮನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆ, ನಿನ್ನ ಕನಿಕರಕ್ಕೆ ಪಾತ್ರರಾಗಿ ನಿನ್ನ ಐಕ್ಯತೆಯಲ್ಲಿ ಇದ್ದು ನಿನಗೆ ತಗ್ಗಿಸಿಕೊಂಡವರು, ನಿನಗೆ ವಿಧೇಯರಾಗುವವರು, ನಿನ್ನ ಒಡಂಬಡಿಕೆಯಲ್ಲಿ ನಿಂತವರು ಕರ್ತನೆ, ಇಂಥ ಅಬ್ರಹಾಮ, ಇಂಥ ಮೋಶೆ ಕರ್ತನೆ, ಇವರು ನಿನಗೆ ಅಡ್ಡಲಾಗಿ ಬರುವಾಗ ಕರ್ತನೆ ನೀನು ಅದಕ್ಕೆ ಕೋಪಿಸಿಕೊಳ್ಳಿಲ್ಲಪ್ಪ. ಅವರು ನಿನ್ನೆದುರು ಮಾಡಿದ ಪ್ರಾರ್ಥನೆ, ನೀನು ಹಿಂದೆ ಮೂಲಪಿತೃಗಳಿಗೆ ಮಾಡಿದ ವಾಗ್ದಾನಗಳನ್ನು ನೀನು ನೆರವೇರಿಸಲೇಬೇಕೆಂದು ಎಂಬುದಾಗಿ ಅವರು ನಿನ್ನನ್ನು ಕಡ್ಡಾಯಪಡಿಸುವಾಗ ದೇವರ ಪ್ರಾರ್ಥನೆಗಳಿಗೆ ನೀನು ಮನಮರುಗಿದಿ, ಅವರ ಪ್ರಾರ್ಥನೆಯನ್ನು ಅಂಗೀಕರಿಸಿದಿ ಕರ್ತನೆ. ಅಪ್ಪ ತಂದೆ, ಇಂಥ ಒಂದು ಶ್ರೇಷ್ಠವಾದ ಸೇವೆಯನ್ನು ಅವರು ಮಾಡಿದ ವಿಧದಲ್ಲಿ ಕರ್ತನೆ, ಇದನ್ನು ನಾವು ಯೇಸು ಕ್ರಿಸ್ತನಲ್ಲಿ ಇರುವವರಾಗಿ ಆತನ ರಕ್ತದ ಅಡಿಯಲ್ಲಿ ಕರ್ತನೆ ನಾವು ನಿನ್ನ ಮುಂದೆ ವಿಜ್ಞಾಪಿಸುವುದಕ್ಕೆ ನಮಗೆ ಕೃಪೆ ಕೊಟ್ಟಿರುವಲ್ಲಿ ಕರ್ತನೆ, ಕ್ರಿಸ್ತನ ಸಭೆಯಾಗಿ ನಾವು ಈ ಸೇವೆ ಮಾಡುವುದಕ್ಕೆ ನಮ್ಮನ್ನು ವಿಶೇಷವಾಗಿ ನೀನು ಬಲಪಡಿಸು ಕರ್ತನೆ. ಇಂಥವರ ಕೂಟ ಈ ದೇಶದಲ್ಲಿ ಹೆಚ್ಚಲಿ, ಪ್ರಪಂಚದಾದ್ಯಂತ ಹೆಚ್ಚಲಿ ಕರ್ತನೆ. ನಾಶವಾಗತಕ್ಕ ಜನರು, ನಿನ್ನ ಕೋಪ ಎಳಕೊಂಡ ಜನರು ಕರ್ತನೆ ತಿರುಗಿ ನಿನ್ನಿಂದ ಕನಿಕರವನ್ನು, ಕ್ಷಮಾಪಣೆಯನ್ನು ಪಡೆಕೊಳ್ಳುವಂತೆ ಇದಕ್ಕಾಗಿ ವಿಜ್ಞಾಪಿಸುವವರ ಸಂಖ್ಯೆ ದೇಶದಲ್ಲಿ ಎಲ್ಲೆಡೆಯಲ್ಲಿ ಕರ್ತನೆ ಹೆಚ್ಚಲಿ. ಆಶೀರ್ವದಿಸ್ರಿ, ನಮ್ಮನ್ನು ಈ ಕಾರ್ಯದಲ್ಲಿ ಕರ್ತನೆ ಸೇರಿಸಿಕೊಳ್ಳ್ರಿ. ನಮ್ಮ ನಿನ್ನ ಕರೆಗಳಿಗೆ ಒಪ್ಪಿಸಿಕೊಟ್ಟ ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಗೆ, ಆಮೇನ್. ಕರ್ತನೆ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.